ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಭಾರತದ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಕ್ರಮಗಳನ್ನು ಕುರಿತು ಚರ್ಚಿಸ್ತಾ ಇದ್ದೀವಿ. ಅದರಲ್ಲಿ ಅನೇಕ ಕ್ರಮಗಳನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಒಂದು, ಭೂ ಸುಧಾರಣೆಯನ್ನು ದೇಶವ್ಯಾಪಿಯಾಗಿ ಅನುಷ್ಠಾನಕ್ಕೆ ತರೋದು. ಎರಡನೇದು, ನೀರಾವರಿ ಸೌಲಭ್ಯಗಳನ್ನು ವಿಸ್ತರಣೆ ಮಾಡೋದು. ಮೂರನೇದು, ಉತ್ತಮ ಬಿತ್ತನೆಯ ಬೀಜಗಳನ್ನು ಪೂರೈಕೆ ಮಾಡತಕ್ಕಂಥದ್ದು. ನಾಲ್ಕನೇದು, ರಸಗೊಬ್ಬರಗಳ ಪೂರೈಕೆ. ಐದನೇದು, ಸಸ್ಯ ಸಂರಕ್ಷಣೆ. ಈ ಪ್ರಮುಖ ಕ್ರಮಗಳನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ಚರ್ಚಿಸಿರ್ತಕ್ಕಂಥದ್ದು. ಉಳಿದಂತಹ ಕ್ರಮಗಳನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚಿಸೋಣ. ದ ಸಿಕ್ಸ್ತ್ ಒನ್, ಯಾಂತ್ರೀಕೃತ ಬೇಸಾಯ. The farm mechanism. The farm mechanism is also one of the measures to improve in our agricultural productivity. ಯಾಂತ್ರೀಕೃತ ಬೇಸಾಯ ಪದ್ಧತಿ ಮತ್ತು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಕೃಷಿ ಉತ್ಪಾದಕತೆ ಏನಾಗುತ್ತೆ, ಹೆಚ್ಚಳವಾಗುತ್ತೆ. When the farmers, there will be implementation of the farm mechanism and that circumstances, gradually the productivity will be goes on increases. ಹಾಗಾಗಿ ಇಲ್ಲಿ ಯಾಂತ್ರೀಕೃತ ಬೇಸಾಯ ಪದ್ಧತಿ ಮತ್ತು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಉತ್ಪಾದಕತೆ ಹೆಚ್ಚಳವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅದರಿಂದ ರೈತರಿಗೆ ಸರ್ಕಾರ ಇಲ್ಲಿ ಅಗತ್ಯವಿರ್ತಕ್ಕಂತಹ ಈ ಯಾಂತ್ರೀಕೃತ ಮತ್ತು ವೈಜ್ಞಾನಿಕ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಒದಗಿಸಿಕೊಡಬೇಕು ಅನ್ನೋದು. ಯಂತ್ರಗಳಾಗಿರ್ಬೋದು, ಸಲಕರಣೆಗಳಾಗಿರ್ಬೋದು, ಅದರ ಜೊತೆಗೆ ಸುಧಾರಿತ ತಳಿಗಳು, ರಸಗೊಬ್ಬರಗಳು, ಕೀಟನಾಶಕಗಳನ್ನು ಒದಗಿಸಿಕೊಡಬೇಕು. ರಿಯಾಯಿತಿಯ ದರದಲ್ಲಿ ಒದಗಿಸಿದಾಗ ಸಹಜವಾಗಿ ಉತ್ಪಾದನೆ ಆಗ್ತಕ್ಕಂಥದ್ದು. ದ ಗೌರ್ನಮೆಂಟ್ ವಿಲ್ ಬಿ ಪ್ರೊವೈಡಿಂಗ್ ಫಾರ್ ದಿ ಸಮ್ ಆಫ್ ದೋಸ್ ಮಿಷಿನ್ಸ್, implements and providing for the improved seeds, fertilizers, pesticides and that circumstances. In these commodities the government will be provides for the subsidy rate and that circumstances, automatically the agricultural productivity will be improved. ಈ ರೀತಿ ಸರ್ಕಾರ ರೈತರ ಕೃಷಿಗೆ ಬೇಕಾಗಿರ್ತಕ್ಕಂತಹ ವೈಜ್ಞಾನಿಕ ಕೃಷಿಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳನ್ನು, ಸಲಕರಣೆಗಳನ್ನು, ಸುಧಾರಿತ ತಳಿಯ ಬಿತ್ತನೆಯ ಬೀಜಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಇತರೆ ಕ್ರಿಮಿನಾಶಕಗಳನ್ನು ಒಂದು ರೀತಿಯ ರಿಯಾಯಿತಿಯ ದರದಲ್ಲಿ ಒದಗಿಸಿಕೊಟ್ಟಾಗ ಸಹಜವಾಗಿಯೇ ಉತ್ಪಾದಕತೆ ಏನಾಗುತ್ತೆ, ಸುಧಾರಣೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಸೆವೆಂತ್ ಒನ್, ಸಾಲ ಸೌಲಭ್ಯಗಳು. ಸಾಲ ಸೌಲಭ್ಯಗಳನ್ನು ಯಾವ ರೀತಿ ಸರ್ಕಾರ ಒದಗಿಸುತ್ತೆ? ದ ಕ್ರೆಡಿಟ್ ಫೆಸಿಲಿಟೀಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಜರ್ಸ್ ಟು ಇಂಪ್ರೂವ್ಡ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಭಾರತದ ಕೃಷಿಯಲ್ಲಿ ಉತ್ಪಾದಕತೆ ಕಡಿಮೆ ಆಗಲಿಕ್ಕೆ ಮೂಲ ಕಾರಣ ಈ ಸಾಲ ಸೌಲಭ್ಯದ ಕೊರತೆ. ಹಾಗಾಗಿ ಸರ್ಕಾರ ಈ ವಿವಿಧ ಮೂಲಗಳಿಂದ ಲಭ್ಯವಿರತಕ್ಕಂತಹ ಹಣಕಾಸಿನ ಸೌಲಭ್ಯಗಳನ್ನು ಹೆಚ್ಚಿಸಬೇಕು. ಆ ಮೂಲಕ ಉತ್ಪಾದಕತೆಯನ್ನು ವೃದ್ಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ರೈತರು ಅನಾವಶ್ಯಕವಾಗಿ ಋಣಬಾಧೆಯಲ್ಲಿ ನರಳತಕ್ಕಂತಹ ಒಂದು ಕಷ್ಟವನ್ನು ತಪ್ಪಿಸಬೇಕು. ಹಾಗಿದ್ದಾಗಲೇ ಮಾತ್ರ ಕೃಷಿ ಉತ್ಪಾದನೆ ಹೆಚ್ಚಳವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ದ ಗೌರ್ನಮೆಂಟ್ ವಿಲ್ ಬಿ ಪ್ರೊವೈಡಿಂಗ್ ಫಾರ್ ದಿ ಫೈನಾನ್ಷಿಯಲ್ ಫೆಸಿಲಿಟೀಸ್ ಆರ್ ಕ್ರೆಡಿಟ್ ಫೆಸಿಲಿಟೀಸ್ ಥ್ರೂ ದಿ ಆಲ್ ದಿ ಸೋರ್ಸಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್, whether it is the private institutions, financial institutions or public financial institutions. ಇವತ್ತು ಯಾವ ಒಂದು ಮೂಲಗಳಿಂದ ಸಾಧ್ಯತೆ ಇದೆಯೋ ಆ ಮೂಲಗಳಿಂದ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕು. even today's the government of India, they will be providing for the loans by the nationalized banks. ಇವತ್ತು ಸರ್ಕಾರ ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲಕ ಒದಗಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಅಗತ್ಯತೆಗೆ ತಕ್ಕಷ್ಟು ಸಾಲ ಸೌಲಭ್ಯ ಕೃಷಿಕರಿಗೆ ಸಿಕ್ಕಾಗ ಅದನ್ನು ಅನಗತ್ಯವಾಗಿ
ಸೊ ಬೇರೆ ಬೇರೆ ಅನುತ್ಪಾದಕ ಚಟುವಟಿಕೆಗಳಿಗೆ ಹೂಡಿಕೆ ಮಾಡದೆ ಉತ್ಪಾದಕ ಚಟುವಟಿಕೆಯಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 8th ಒನ್, ಮಾರ್ಕೆಟಿಂಗ್ ಫೆಸಿಲಿಟೀಸ್, ಮಾರುಕಟ್ಟೆಯ ಸೌಲಭ್ಯ. ಸೊ ಭಾರತದಲ್ಲಿ ಕೃಷಿ ಸರಕುಗಳಿಗೆ ಮಾರುಕಟ್ಟೆಯ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಲಭ್ಯವಿರದೇ ಇರತಕ್ಕಂಥದ್ದು. ಸೊ ಬಿಫೋರ್ ದಿ ಇಂಡಿಪೆಂಡೆನ್ಸ್ ಪೀರಿಯಡ್ there is no reliable marketing facilities in selling of agricultural commodities. So under that circumstances, so the productivity is very low. But after the independence period, so the government have taken two measures, so the providing improved marketing facilities. So the government will be established regulated markets, and public is also organizing for the establishment of the cooperative marketing also. ಇವತ್ತು ಸ್ವಾತಂತ್ರ್ಯದ ನಂತರ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡಲಿಕ್ಕೆ ಸರ್ಕಾರ ವ್ಯವಸ್ಥಿತವಾದ ಮಾರುಕಟ್ಟೆಯ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಮಾರುಕಟ್ಟೆಯ ಸೌಲಭ್ಯ ಅಷ್ಟು ಉತ್ತಮದಾಯಕವಾಗಿರಲಿಲ್ಲ. ಆದರೆ ಸ್ವಾತಂತ್ರ್ಯದ ನಂತರ ಸರ್ಕಾರ ಈ ಮಾರುಕಟ್ಟೆಯ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ರೆಗ್ಯುಲೇಟೆಡ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಕ್ಕಂಥದ್ದು, ಕೋಆಪರೇಟಿವ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರ ಮೂಲಕ ಇವತ್ತು ಉತ್ಪನ್ನವನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡಿಕೊಡಲಿಕ್ಕೆ ಸೊ ಇವತ್ತು ಸರ್ಕಾರ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ರಿಂದ ಉತ್ಪಾದಕತೆ ಸುಧಾರಣೆ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 9th ಒನ್, ಉತ್ತೇಜಕಗಳು, ಇನ್ಸೆಂಟಿವ್ಸ್. So intensive, it is the one of the important measures to the improved in our agricultural productivity. So ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಈ ಉತ್ತೇಜಕಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು. So the government will be providing for the subsidy finance, so the relaxation of the tax of agriculture, and so the government will be providing for the MSP, minimum support price. So the government is also providing for the crop insurance. Land Reform Act will be implemented. So in these important measures there will be the influence of the improved in our agricultural productivity. ಸೊ ಇಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ರೈತರಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದಾಗಲಿ, ತೆರಿಗೆಯಿಂದ ರಿಯಾಯಿತಿಗೊಳಿಸ್ತಕ್ಕಂಥದ್ದು, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡೋದು, ಬೆಳೆ ವಿಮೆಯನ್ನು ರೈತರಿಗೆ ಒದಗಿಸಿಕೊಡೋದು, ಈ ಮೂಲಕ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಪ್ರಗತಿಪರ ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು. ಸೊ ದ ಗೌರ್ನಮೆಂಟ್ ವಿಲ್ ಬಿ ಐಡೆಂಟಿಫೈ ದಿ ಪ್ರೋಗ್ರೆಸಿವ್ ಫಾರ್ಮರ್, ಸೊ ಪ್ರೋಗ್ರೆಸಿವ್ ಫಾರ್ಮರ್ಸ್ ಆ್ಯಂಡ್ ಫೆಸಿಲಿಟೇಟ್ ಇನ್ ದಿ ಫೆಲಿಸಿಟೇಷನ್ಸ್ ಆಫ್ ದಿ ಫಾರ್ಮರ್ಸ್. ಸೊ ದಿಸ್ ಇನ್ಸೆಂಟಿವ್ ಈಸ್ ಆಲ್ಸೋ ಇನ್ಫ್ಲುಯೆನ್ಸ್ ಆಫ್ ದಿ ಇನ್ಕ್ರೀಸಿಂಗ್ ಆಫ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಸೊ ಯಾರು ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಂತಹ ಪ್ರಗತಿಪರ ರೈತರನ್ನು ಸರ್ಕಾರ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದ್ರಿಂದ ಉಳಿದ ರೈತರಿಗೂ ಕೂಡ ಅದು ಪ್ರೇರಣೆಯಾಗುತ್ತೆ. ನಾನು ಉತ್ಪಾದನೆ ಹೆಚ್ಚು ಮಾಡಬೇಕು, ಸರ್ಕಾರದಿಂದ ನಾನು ಗುರುತಿಸ್ಕೊಳ್ಬೇಕು, ನಾನು ಬಹುಮಾನ ಅಥವಾ ಸನ್ಮಾನಕ್ಕೆ ಪಾತ್ರನಾಗಬೇಕು ಅನ್ನೋ ಹುಮ್ಮಸ್ಸಿನಿಂದ ಕೃಷಿಕರು ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ನೆಕ್ಸ್ಟ್ 10th ಒನ್, ಉತ್ತಮ ನಿರ್ವಹಣೆ, ಬೆಟರ್ ಮ್ಯಾನೇಜ್ಮೆಂಟ್. So better management, it is a very important role for the in agricultural sector. So even today's is also there is no better management of in agricultural sector. So you know about in the industrial sector how it is the managed in the industrial sector. It is a well managing of industrial sector, but it is not possible to be in our agriculture. ಇವತ್ತು ಉತ್ತಮ ನಿರ್ವಹಣೆ ಇಲ್ಲದೇ ಇರೋದ್ರಿಂದ ಉತ್ಪಾದಕತೆ ಕಡಿಮೆ ಆಗಿರ್ತಕ್ಕಂಥದ್ದು. ನೋಡಿ, ನಾವು ಕೈಗಾರಿಕಾ ಕ್ಷೇತ್ರವನ್ನು ಗಮನಿಸ್ತೀವಿ.
ಕೈಗಾರಿಕೆಗಳಲ್ಲಿ ಯಾವ ರೀತಿ ಉತ್ತಮ ಪ್ರತಿಫಲ, ಉತ್ತಮ ನಿರ್ವಹಣೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಅಂದರೆ ಅದು ಉತ್ತಮ ನಿರ್ವಹಣೆಯಿಂದ. ಅದೇ ರೀತಿ ಕೃಷಿಯಲ್ಲಿ ಕೂಡ ಉತ್ತಮ ನಿರ್ವಹಣೆಗೆ ಪ್ರಯತ್ನ ಮಾಡಬೇಕು. ವಿ ಮಸ್ಟ್ ಬಿ ಟ್ರೈ ಟು ದಿ ಮೇಂಟೆನೆನ್ಸ್ ಆಫ್ ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ವಿದೌಟ್ ದಿ ಮ್ಯಾನೇಜ್ಮೆಂಟ್, without the better management, we cannot be possible for improved in our agricultural productivity. ಸೊ ಇವತ್ತು ಕೃಷಿ ಭೂಮಿಯ ನಿರ್ವಹಣೆಯ ವಿಚಾರದಲ್ಲಿ ಕೂಡ ರೈತರಿಗೆ ಸೂಕ್ತವಾದ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಬೇಕು. ಸೊ ಇವತ್ತು ಕೈಗಾರಿಕೆಗಳನ್ನು ಉದ್ಯಮಿದಾರರು ಯಾವ ರೀತಿ ವ್ಯವಸ್ಥಿತವಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಮ್ಯಾನೇಜ್ಮೆಂಟ್ ಇದೆ ಕೈಗಾರಿಕಾ ಕ್ಷೇತ್ರದಲ್ಲಿ ನೋಡಿ. ಕಾರ್ಮಿಕರು 8 ಗಂಟೆ ಕೆಲಸ ಬರಬೇಕು ಅಂದರೆ 8 ಗಂಟೆಗೆ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಕೆಲಸಕ್ಕೆ ಹಾಜರಾಗ್ತಕ್ಕಂಥದ್ದು. ಸೊ ಅವರ ಶಿಫ್ಟಲ್ಲಿ ಸಮಯ ವ್ಯರ್ಥ ಮಾಡದೆ 8 ಗಂಟೆಗಳ ಕಾಲ ನಿರಂತರವಾಗಿ ಉತ್ಪಾದನೆಯಲ್ಲಿ ಕಾರ್ಮಿಕರು ತೊಡಗ್ತಕ್ಕಂಥದ್ದು. ಸೊ ಈ ರೀತಿ ವ್ಯವಸ್ಥಿತವಾಗಿರ್ತಕ್ಕಂಥ ನಿರ್ವಹಣೆ ಕೈಗಾರಿಕೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಅದೇ ರೀತಿಯ ನಿರ್ವಹಣೆ ಕೃಷಿಯಲ್ಲಿ ಕಂಡು ಬರೋದಿಲ್ಲ. ನೋಡ್ರಿ, ಕೃಷಿಯಲ್ಲಿ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೆ ಎಷ್ಟಕ್ಕೆ? ಬೆಳಗ್ಗೆ 10 ಗಂಟೆಗೆ ಬರಬೇಕು, ಆದರೆ ಅವ್ರು ಬರೋದು 11 ಗಂಟೆ 11:30. ಹೌದಾ? ಸಾಯಂಕಾಲ 6 ಗಂಟೆಗೆ ಮನೆಗೆ ಹೋಗಬೇಕು, 5 ಗಂಟೆಗೆ ಮನೆಗೆ ಹೋಗೋದು. ಅಂದರೆ ಸಿಸ್ಟಮೆಟಿಕ್ ಆಗಿ ನಾವು ಕೃಷಿಯಲ್ಲಿ ನಿರ್ವಹಣೆ ಮಾಡದೇ ಇರೋದು ಉತ್ಪಾದಕತೆ ಕುಂಠಿತವಾಗಲಿಕ್ಕೆ ಕಾರಣವಾಗ್ತಕ್ಕಂಥದ್ದು. ಹಾಗಾಗಿ ಉತ್ಪಾದಕತೆ ಸುಧಾರಣೆ ಆಗಬೇಕು ಅಂತಂದರೆ ಕೈಗಾರಿಕಾ ರೀತಿಯಲ್ಲಿ ಕೂಡ ಕೃಷಿಯು ಉತ್ತಮ ನಿರ್ವಹಣೆಯನ್ನು ಹೊಂದಬೇಕು. ಹಾಗಿದ್ರೆ ಮಾತ್ರ ಉತ್ಪಾದಕತೆ ಸುಧಾರಣೆ ಆಗುತ್ತೆ. ಸೊ ಅಂಡ್ ನೆಕ್ಸ್ಟ್ 11th one, ಕೃಷಿ ಸಂಶೋಧನೆ, ಅಗ್ರಿಕಲ್ಚರಲ್ ರಿಸರ್ಚ್. ಸೊ ಕೃಷಿ ಸಂಶೋಧನೆ ವ್ಯಾಪಕವಾಗಿ ನಡೆಯಬೇಕು. ರಿಸರ್ಚ್ there will be run by in a long period. So the government will be establishment of the agricultural research center, laboratory, so appointment of the agricultural scientist. So the government will be try to research how it is the improved in our agricultural product. ಸೊ ನಮ್ಮ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಬೇಕಾದ್ರೆ ಯಾವ ರೀತಿ ನಾವು ಸಂಶೋಧನೆಯಲ್ಲಿ ತೊಡಗಬೇಕು? ವೈವಿಧ್ಯಮಯ ತಳಿಯ ಬಿತ್ತನೆ ಬೀಜಗಳನ್ನು ಸಂಶೋಧನೆ ಮಾಡಬೇಕು, ಉತ್ತಮ ರಾಸಾಯನಿಕ ಗೊಬ್ಬರಗಳನ್ನು ಸಂಶೋಧನೆ ಮಾಡಬೇಕು. ಹೌದಾ? ಇವುಗಳ ಮೂಲಕ ರೈತರಿಗೆ ಅವುಗಳನ್ನು ಒದಗಿಸಿಕೊಟ್ಟಾಗ ಉತ್ಪಾದಕತೆ ಏನಾಗುತ್ತೆ? ಸಹಜವಾಗಿ ಹೆಚ್ಚಳವಾಗ್ತಕ್ಕಂಥದ್ದು. ಇನ್ ಪ್ರೆಸೆಂಟ್ಲಿ, ಸೊ ಮೋಸ್ಟ್ ಆಫ್ ದಿ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ದೇರ್ ವಿಲ್ ಬಿ ಇನ್ವಾಲ್ವಿಂಗ್ ಆಫ್ ದಿ ರಿಸರ್ಚ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇವತ್ತು ಅನೇಕ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಉತ್ಪಾದನೆಯಲ್ಲಿ ಸಂಶೋಧನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಅನದರ್ ಒನ್, ಸೊ ದೊಡ್ಡ ಹಿಡುವಳಿಯ ರಚನೆ. ಸೊ ದ ಕನ್ಸಾಲಿಡೇಷನ್ ಆಫ್ ಹೋಲ್ಡಿಂಗ್ಸ್, ಸಣ್ಣ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂತಹ ಈ ಚಿಕ್ಕ ಪುಟ್ಟ ಹಿಡುವಳಿಗಳನ್ನು ಒಟ್ಟುಗೂಡಿಸ್ಬೇಕು, ಕನ್ಸಾಲಿಡೇಟ್ ಮಾಡಬೇಕು. ಆಗ ದೊಡ್ಡ ಹಿಡುವಳಿಗಳನ್ನು ರಚನೆ ಮಾಡೋದ್ರ ಮೂಲಕ ಭೂ ಹಿಡುವಳಿ ಮತ್ತೆ ಇಬ್ಬಾಗವಾಗದಂತೆ ನೋಡಿಕೊಳ್ಬೇಕು. ಆ ರೀತಿ ದೊಡ್ಡ ದೊಡ್ಡ ಹಿಡುವಳಿಗಳನ್ನು ಮಾಡಿಕೊಂಡಾಗ ಯಾಂತ್ರೀಕೃತ ಬೇಸಾಯವನ್ನು ಮತ್ತು ವೈಜ್ಞಾನಿಕ ಬೇಸಾಯವನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಉತ್ಪಾದನೆ ಸುಧಾರಣೆ ಆಗ್ತಾ ಇರ್ತಕ್ಕಂಥದ್ದು. ವೆನ್ ವಿ ಮಸ್ಟ್ ಬಿ ಕನ್ಸಾಲಿಡೇಟಿಂಗ್ ಇನ್ ಅವರ್ ಸ್ಮಾಲ್ ಹೋಲ್ಡಿಂಗ್ಸ್. ಯಾವಾಗ ಸಣ್ಣ ಸಣ್ಣ ಹಿಡುವಳಿಗಳನ್ನು ನಾವು ಕ್ರೋಢೀಕರಣ ಮಾಡ್ತೀವಿ ಆಗ ಉತ್ಪಾದಕತೆ ಸುಧಾರಣೆ ಆಗುತ್ತೆ ಅನ್ನೋದು. ಸೊ ದ ರಿಮೈನಿಂಗ್ ಮೆಜರ್ಸ್ ದೇರ್ ವಿಲ್ ಬಿ ಡಿಸ್ಕಸ್ಡ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.